ವೆಲ್ಕಮ್ ಬ್ಯಾಕ್. ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರ ಬರ್ಬರ ಹತ್ಯೆ ಕೊಲೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಸುದ್ದಿಯಲ್ಲಿದೆ. ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಅವರು ಬಿದ್ದಿದ್ರು. ಇತ್ತೀಚಿನ ದಿನಗಳಲ್ಲಿ ಗಲಾಟೆ ನಡೀತಾ ಇತ್ತು, ಮನಸ್ತಾಪ ಇತ್ತು, ಪತಿ ಪತ್ನಿ ನಡುವೆ ಆಗಾಗ್ಗೆ ಗಲಾಟೆಗಳಾಗ್ತಾ ಇದ್ವು, ವೈಯಕ್ತಿಕ ವಿಚಾರದ ನಡುವೆ ಆಗ ಗಲಾಟೆಗಳು ನಡೀತಾ ಇತ್ತು ಅನ್ನುವ ಮಾಹಿತಿಗಳಿದೆ. ಓಂ ಪ್ರಕಾಶ್ ರಾವ್ ಪತ್ನಿ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ರು ಅನ್ನೋದು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮಾನಸಿಕ ಅಸ್ವಸ್ಥೆಯಾಗಿದ್ದ ಪಲ್ಲವಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತಂತೆ. ಆದರೆ ಏಕಾಏಕಿ ಚುಚ್ಚಿ ಕೊಲೆ ಮಾಡಿದ್ದಾರೆ ಪತ್ನಿ ಪಲ್ಲವಿ ಅಂತ ಹೇಳಲಾಗ್ತದೆ. ಮನೆಯಲ್ಲೇ ಚಾಕು ಇದ್ದು ಪತ್ನಿಯನ್ನ ವಶಕ್ಕೆ ಪಡೆದಿದ್ದಾರಂತೆ ಪೊಲೀಸರು. ಪ್ರಕರಣದ ತನಿಖೆ ನಡೀತಾ ಇದೆ. ಸದ್ಯ ವಶಕ್ಕೆ ಪಡ್ಕೊಂಡು ಪೊಲೀಸರು ಆಕೆಯನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಅವರೇ ಕೊಲೆ ಮಾಡಿದ್ರು ಅನ್ನೋದು ಸದ್ಯಕ್ಕೆ ಬರ್ತಾ ಇದೆ ಮಾಹಿತಿ. ಸೋಕೋ ಟೀಮ್ HSR ಲೇಔಟ್ನ ಪೊಲೀಸರು ಪರಿಶೀಲನೆ ನಡೆಸ್ತಿದ್ದಾರೆ. ಗಂಡ ಹೆಂಡಿರ ಮನಸ್ತಾಪ ಬಹಳಷ್ಟು ವರ್ಷಗಳಿಂದ ಇತ್ತು, ಮೊನ್ನೆ ಇತ್ತೀಚೆಗೂ ಕೂಡ ಆಗಿತ್ತು. ಅದೇ ಮನಸ್ತಾಪದ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇತ್ತು, ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಆ ಗಲಾಟೆ ಇವತ್ತು ಅತಿರೇಕಕ್ಕೆ ಹೋಗಿದೆಯಾ? ಆ ಗಲಾಟೆಯ ಕಾರಣವೇ ಇವತ್ತು ಈ ಕೊಲೆ ಕಾರಣ ಆಗಿರಬಹುದಾ? ಅನುಮಾನಗಳಿದೆ. 2-3 ದಿನಗಳ ಹಿಂದೆ ನಡೆದಿರೋದ್ರಿಂದ ಏನೋ ಅನುಮಾನಗಳಿದೆ. ನೋಡಿದೆ ಅವ್ರ ಮನೆ, ಇದೇ ಮನೆಯಲ್ಲೇ ರಕ್ತದ ಮಡುವಿನಲ್ಲಿ ಓಂ ಪ್ರಕಾಶ್ ಬಿದ್ದಿದ್ದು. 2015ರ DGIGP ಕಾರ್ಯನಿರ್ವಹಿಸಿದ್ದ, 38ನೇ ಕರ್ನಾಟಕದ DGIGP ಕೆಲಸ ಮಾಡಿದ್ದಂಥ ಓಂ ಪ್ರಕಾಶ್ ಅವರ HSR ಲೇಔಟ್ನ ನಿವಾಸದಲ್ಲಿ ಹೆಣವಾಗಿ ಬಿದ್ದಿದ್ದಾರೆ. ಈ ರೀತಿ ಬರ್ಬರವಾಗಿ ಕೊಲೆಯಾಗಿ ಬಿದ್ದಿದ್ದಾರೆ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಅದೇ ಮನೆಯಲ್ಲೇ ಒಂದು ಚಾಕು ಕೂಡ ಸಿಕ್ಕಿದೆ. ಅದೇ ಮನೆಯಲ್ಲಿದ್ದಂಥ ಅವರ ಪತ್ನಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೊಲೆ ಯಾಕಾಯಿತು, ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಏನೇನು ನಡೀತು ಕೊಲೆಗೂ ಮುನ್ನ, ಯಾವ ವಿಚಾರಕ್ಕೆ ಕೊಲೆ ಆಯಿತು, ಅನುಮಾನಗಳು ಬೇರೆ ಬೇರೆ ಇದೆ. ಅವರ ಈ ಹಿಂದಿನ ಬಿಸ್ನೆಸ್ ವಿಚಾರದಲ್ಲಿ ಅವರೇನೋ ಒಂದು ಕ್ರಷರ್ ನಡೆಸ್ತಾ ಇದ್ರು ರಾಮನಗರದಲ್ಲಿ. ಹಲವು ವಿಚಾರಗಳ ಆ ಕ್ರಷರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲ್ಲ ಆಗಲೇ ಅವರು ವರ್ಕಲ್ಲಿದ್ದಾಗಲೇ, ಕರ್ತವ್ಯದಲ್ಲಿದ್ದಾಗಲೇ ಭಾಳಷ್ಟು ಅಲಿಗೇಷನ್ಗಳಿತ್ತು, ಆರೋಪ ಇತ್ತು. ಎಲ್ಲ ಆರೋಪಗಳ ನಡುವೆನೂ ಆ ಕ್ರಷರ್ ನಡೀತಾ ಇತ್ತು. ಅದರಲ್ಲಿ ವಿಪರೀತ ಲಾಭ ಮಾಡ್ಕೊಂಡಿದ್ರು, ದುಡ್ಡು ಮಾಡಿದ್ರು ಅನ್ನುವಂಥ ಮಾತುಗಳು ಕೂಡ ಇತ್ತು. ಏನು ದುಡ್ಡು ಮಾಡಿದ್ರು ಅನ್ನೋ ಕಾರಣಕ್ಕೆ ಕೊಲೆ ಆಯಿತಾ? ಆ ದುಡ್ಡಿಗೋಸ್ಕರ ಯಾರೋ ಬೇಡಿಕೆ ಇಟ್ಟು, ಅಥವಾ ಪಾರ್ಟ್ನರ್ಶಿಪ್ಪು, ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಕೊಲೆನಾ? ಅಥವಾ ಈಗ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಪತ್ನಿಯೇ ಅವರನ್ನು ಕೊಲೆ ಮಾಡಿದ್ರ? ಅಥವಾ ಸಂಗ್ರಾಮ್ ಸಿಂಗ್ ಅವರು ಹೇಳಿದಾಗೆ ಅವರ ಮಗ ಒಂದು ಸ್ವಲ್ಪ ಮಿಸ್ಚಿವಿಯಸ್ ಇದ್ದಾನೆ, ಈ ರೀತಿ ಹಲವು ಪ್ರಕರಣಗಳು ಆತನ ಮೇಲಿದೆ ಅನ್ನೋ ಒಂದು ಆರೋಪ ಇತ್ತು. ಆ ವಿಚಾರಕ್ಕೆ ಏನಾದರೂ ಕೊಲೆ ಆಗಿರಬಹುದಾ? ಮಗ ಬಂದು ಕೊಲೆ ಮಾಡಿರಬಹುದಾ? ಅಥವಾ ಏನೋ ಒಂದು ಅಕ್ರಮ ಸಂಬಂಧ ಅಂತ ಈಗಲೂ ಸುದ್ದಿಯಲ್ಲಿದೆ. ಹಿಂದೆಯೂ ಕೂಡ ಒಂದು ಸಲ ಒಬ್ಬರು ಮಹಿಳೆ ಬಂದು ಕೇಸ್ ಹಾಕಿದ್ರು. ಆ ಮಹಿಳೆ, ನಾನು 5 ವರ್ಷದಿಂದ ಇವ್ರ ಜೊತೆಗೆ ಸಂಬಂಧದಲ್ಲಿದ್ದೀನಿ ಅಂತೆಲ್ಲ ಹೇಳಿದರು. ಆಮೇಲೆ ನನಗೆ ಕೇಸ್ ಹಾಕಬಾರ್ದು, ನನ್ನನ್ನು ಕಂಪ್ಲೇಂಟ್ ಕೊಡಬಾರ್ದು, ಈ ವಿಚಾರ ಹೊರಗಡೆ ಬರಬಾರ್ದು ಅಂಥೇಳಿ ಏನೋ ನಡೆದಿದೆ ಅಂತ ಪತಿ ಕೊಲೆಗೈದು ಮೆಸೇಜ್ ಮಾಡಿದ್ರಂತೆ ಓಂ ಪ್ರಕಾಶ್ ಪತ್ನಿ. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮೆಸೇಜ್ ಮಾಡಿದ್ರಂತೆ, ವಾಟ್ಸಾಪ್ ಸಂದೇಶವನ್ನ ಕಳಿಸಿದ್ರಂತೆ, ಬಳಿಕ ವಿಡಿಯೋ ಕಾಲ್ ಕೂಡ ಮಾಡಿದ್ರಂತೆ. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್ ಅಂತ ಪಲ್ಲವಿ ಮೆಸೇಜ್ ಹಾಕಿದ್ರಂತೆ. ರಾಕ್ಷಸನನ್ನ ಮುಗಿಸಿದ್ದೀನಿ ನಾನು ಅಂತ. ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್. ಆ ಪೊಲೀಸ್ ಅಧಿಕಾರಿಯ ಪತ್ನಿಯೇ ಪೊಲೀಸರಿಗೆ ಕರೆ ಮಾಡಿರೋದು. ಹಿಂಗೆ ನಡೆದಿದೆ ನೋಡಿ HSR ಲೇಔಟ್ನಲ್ಲಿ, ಹೋಗಿ ಅಲ್ಲಿಗೆ ಅಂತ. ಮಾಹಿತಿ ಹೊರಗಡೆ ಬಂದಿದ್ದು ಹೇಗೆ ಅಂತ ಈಗ ಸಣ್ಣದಾಗಿ ವಿಚಾರಗಳು ಬರ್ತಾ ಇದೆ ನೋಡಿ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಅವ್ರ ಪತ್ನಿನೇ ಅವ್ರನ್ನ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ಚಾಕುನಲ್ಲೇ ಇಟ್ಟಿದ್ದಾರೆ. ಅವ್ರ ವಿಚಾರದಲ್ಲಿ ಗಲಾಟೆ ಆಗಿತ್ತು 2-3 ದಿನಗಳ ಹಿಂದೆ. ಆ ಗಲಾಟೆಯ ಪ್ರತಿಕಾರವೋ ಅಥವಾ ಗಲಾಟೆ ವಿಕೋಪಕ್ಕೆ ಹೋಗಿಯೋ ಗೊತ್ತಿಲ್ಲ, ಬಟ್ ಒಂದು ಕೊಲೆ ಆಗಿದೆ. ಆ ಕೊಲೆ ಆದ ನಂತರ ಒಂದು ವಾಟ್ಸಪ್ ಮೆಸೇಜ್ ಹೋಗಿದೆ. ಇದೇ ಓಂ ಪ್ರಕಾಶ್ ಅವರ ಪತ್ನಿಯ ಮೊಬೈಲ್ನಿಂದ ಒಬ್ಬರು ಪೊಲೀಸ್ ಅಧಿಕಾರಿಯೊಬ್ಬರ ಮೊಬೈಲಿಗೆ ಮೆಸೇಜ್ ಹೋಗಿದೆ. ಆ ಮೆಸೇಜಲ್ಲಿ ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್ ಅಂತ ಟೈಪ್ ಮಾಡಿದ್ರಂತೆ. ಅದಲ್ಲದೆ ಒಂದು ವಿಡಿಯೋ ಕಾಲ್ ಕೂಡ ಮಾಡಿದ್ರಂತೆ. ಆ ವಿಡಿಯೋ ಕಾಲ್ ವಿಚಾರಗಳು ಹೊರಗಡೆ ಬಂದ ನಂತರನೇ ಪಟ್ಟಂತ HSR ಲೇಔಟ್ ಪೊಲೀಸ್ ಠಾಣೆಗೆ ಆ ಹಿರಿಯ ಪೊಲೀಸ್ ಅಧಿಕಾರಿಯ ಪತ್ನಿ ಕಾಲ್ ಮಾಡ್ತಾರೆ. ಹಿಂಗೆಲ್ಲ ಆಗ್ತಾ ಇದೆ, ಹೋಗಿ ನೋಡಿ ಅಂತ ಹೇಳಿ ಆ ಪತ್ನಿ ಕೊಟ್ಟಂತ ಮಾಹಿತಿಯ ಮೇರೆಗೆ HSR ಲೇಔಟ್ ಪೊಲೀಸರು ಬಂದು ಸ್ಪಾಟ್ ನೋಡಿದಾಗ ಎಸ್, ಓಂ ಪ್ರಕಾಶ್ ರಾವ್ ವಾಸ್ ಮರ್ಡರ್ಡ್. ಅವರನ್ನು ಕೊಲೆ ಮಾಡಿ ರಕ್ತದ ಮಡುವಿನಲ್ಲಿ ಬಿಡಲಾಗಿತ್ತು. ಪತ್ನಿಯೇ ಮೆಸೇಜ್ ಮಾಡಿರೋದ್ರಿಂದ ಅವರ ಪತ್ನಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸೊ ಸದ್ಯಕ್ಕೆ ಈಗ ಈ ಪೊಲೀಸರ ಮಾಹಿತಿ, ಪ್ರಾಥಮಿಕ ತನಿಖೆಯ ಮಾಹಿತಿ ಪ್ರಕಾರ ಪತ್ನಿನೇ ಕೊಲೆ ಮಾಡಿದ್ದು. ಪತ್ನಿಯೇ ಈ ಕೊಲೆ ಮಾಡಿ ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ, ವಿಡಿಯೋ ಕಾಲ್ ಮಾಡಿದ್ದಾರೆ. ಆ ಆಧಾರದ ಮೇಲೆ ಪೊಲೀಸರು ಬಂದು ಇವತ್ತು ಮೃತದೇಹವನ್ನು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. ಸೊ ಬೇರೆ ಬೇರೆ ಪರಿಶೀಲನೆ ಆಗಿದೆ. ಪೊಲೀಸರ ದಂಡೆ ಮನೆ ಹತ್ರ ಈಗಾಗಲೇ ಜಮಾವಣೆ ಆಗಿದೆ. ಹಲವು ಹಿರಿಯ ಅಧಿಕಾರಿಗಳಿದ್ದಾರೆ. ಸದ್ಯಕ್ಕಲ್ಲಿನ HSR ಲೇಔಟ್ನ ಪೊಲೀಸ್ನ
ಪೊಲೀಸ್ ಅಧಿಕಾರಿಗಳು, ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರ್ಸ್ಗಳು ಸೇರಿದಂತೆ ಭಾಳಷ್ಟು ಜನ ಮನೆ ಮುಂದೆ ಜಮಾವಣೆ ಆಗಿದ್ದಾರೆ. ಪೊಲೀಸರ ತನಿಖೆ ಈಗ ಪ್ರಗತಿಯಲ್ಲಿದೆ. ಈ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕೋದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಮನೆಯಲ್ಲೇ ಇದ್ದ ಅವರ ಪತ್ನಿ ಪಲ್ಲವಿ ಅವರನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡು ಸ್ಟೇಷನ್ ಹತ್ತ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ವಿಚಾರಣೆ ನಡೆಯುತ್ತೆ. ಬಟ್ ಇವತ್ತು ರಾತ್ರಿ ಜನ ಮಲಗೋದ್ರೊಳಗಡೆ ಈ ಕೊಲೆ ಮಾಡಿದ್ದು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು ಅನ್ನೋದು ನಿರೀಕ್ಷೆ. ಪೊಲೀಸರ ಮೇಲೆ ನಿರೀಕ್ಷೆ ಅಷ್ಟಿದೆ, ಏನಾಗುತ್ತೆ ಗೊತ್ತಿಲ್ಲ. ಬಟ್ ಮಗಳಿಗೂ ನಂಗೂ ಪದೇ ಪದೇ ಹಿಂಸೆ ಕೊಡ್ತಾರೆ, ಟಾರ್ಚರ್ ಕೊಡ್ತಾ ಇದ್ರು ಇವರು ಅನ್ನೋ ಆರೋಪವನ್ನಂತೂ ಅವ್ರ ಪತ್ನಿ ಮಾಡಿದ್ರು. ಅದು ಇವತ್ತು ನಿನ್ನೆ ಅಲ್ಲ, ಇತ್ತೀಚೆಗೆ ಒಂದಿಷ್ಟು ಸಲ ಬೇರೆ ಬೇರೆಯವರು ವಾಟ್ಸಪ್ಗೆ ಮೆಸೇಜ್ ಮಾಡಿದ್ರಂತೆ ಇವ್ರ ಪತ್ನಿ. ನನ್ನ ಗಂಡನ ಕಿರುಕುಳ ತಾಳೋದಕ್ಕಾಗ್ತಿಲ್ಲ, ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಹಾಕಿದ್ರಂತೆ. ನನ್ನ ಮಗಳಿಗೆ ಟಾರ್ಚರ್ ಕೊಡ್ತಿದ್ದಾರೆ, ನನಗೆ ಟಾರ್ಚರ್ ಕೊಡ್ತಿದ್ದಾರೆ, ಗನ್ ಹಿಡ್ಕೊಂಡು ಕೂತಿದ್ದಾರೆ ಅಂತೆಲ್ಲ ಹೇಳ್ತಿದ್ರಂತೆ.